ಸಿಎಂ ಸಿದ್ದರಾಮಯ್ಯನವರಿಗೆ ಸಿಕ್ಕಿದೆ ಹೊಸ ಟಾಸ್ಕ್. ಇನ್ನು ಡಿ ಕೆ ಶಿವಕುಮಾರ್ ಕೂಡ ಈ ಟಾಸ್ಕ್ನಲ್ಲಿ ಗೆದ್ದರೇನೆ ಮುಂದೆ ಅವರಿಗೆ ಸಿಎಂ ಆಗೋ ಅವಕಾಶ. ಯಾವ ಟಾಸ್ಕ್ ಅದು? ಕಾಂಗ್ರೆಸ್ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿರೋ ಟಾಸ್ಕ್ ಏನು ಅಂದರೆ, ಮುಂಬರಲಿರುವಂತಹ 4 ರಾಜ್ಯಗಳ ಚುನಾವಣೆಯಲ್ಲಿ ಮಹಾರಾಷ್ಟ್ರವನ್ನು ಗೆದ್ದುಕೊಡೋದು. ಯಾಕೆ ಮಹಾರಾಷ್ಟ್ರದ ಮೇಲೆ ಇಷ್ಟು ಗಮನ ಇದೆ? ಇದು ಬಹಳ ಮುಖ್ಯ. ಕರ್ನಾಟಕ ಈಗಾಗಲೇ ಪ್ರೂವ್ ಮಾಡಿದೆ. ಅಂದರೆ ಇಡೀ ದೇಶದಲ್ಲೇ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ಅತ್ಯಂತ ಸ್ಟ್ರಾಂಗ್ ಆಗಿರುವಂಥದ್ದು ಅದು ಕರ್ನಾಟಕದಲ್ಲೇ. ಕಾಂಗ್ರೆಸ್ ಅಷ್ಟು ಸ್ಟ್ರಾಂಗ್ ಆಗಿ 136 ಸೀಟ್ಗಳನ್ನು ಗೆದ್ದು ಪೂರ್ಣ ಬಹುಮತದಲ್ಲಿರೋದು. ಕರ್ನಾಟಕವನ್ನು ಗೆದ್ದ ನಂತರ ಅದೇ ಸ್ಟ್ರಾಟಜಿಯನ್ನು ಬಳಸ್ಕೊಂಡು ಪಕ್ಕದ ತೆಲಂಗಾಣವನ್ನು ಕೂಡ ಗೆದ್ದುಕೊಂಡ್ರು. ಪಕ್ಕದ ತೆಲಂಗಾಣ ಗೆದ್ದುಕೊಳ್ಳೋದಕ್ಕೆ ಎಂತಹ ಪ್ರಯತ್ನ ಆಗಿತ್ತು. ಜಮೀರ್ ಅಹ್ಮದ್ ಖಾನ್ ಚಾಮರಾಜಪೇಟೆಯಿಂದ 50 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡೋದಕ್ಕೆ ಬೇಡಿಕೆ ಬಂದಿತ್ತು ಪಕ್ಕದ ತೆಲಂಗಾಣದಲ್ಲಿ. ಇಲ್ಲಿ ಉರ್ದು ಪ್ರಭಾವ ಜಾಸ್ತಿ ಇರೋದ್ರಿಂದ ಹೈದರಾಬಾದ್ ಮತ್ತು ಅಕ್ಕಪಕ್ಕದ ಭಾಗಗಳಲ್ಲಿ ಜಮೀರ್ ಅವರ ಈ ಉರ್ದು ಪ್ರಚಾರಕ್ಕೆ ಭಾರಿ ಬೇಡಿಕೆ ಇತ್ತು. 50 ಕ್ಷೇತ್ರಗಳಲ್ಲಿ ಜಮೀರ್ ಬರಲೇಬೇಕು ಅಂತ ಅಲ್ಲಿನ ಶಾಸಕ ಅಭ್ಯರ್ಥಿಗಳು ಪಟ್ಟು ಹಿಡಿದಿದ್ರು. ಈಗ ಏನು BRS ಏನು ಮೂಲೆ ಗುಂಪಾಗಿದೆ ಅದನ್ನು ಬದಿಗೆ ಸರಿಸಿ ಕಾಂಗ್ರೆಸ್ ತೆಲಂಗಾಣದಲ್ಲಿ ಕೂಡ ಭರ್ಜರಿಯಾಗಿ ಅಧಿಕಾರಕ್ಕೆ ಬಂತು. ಇದರ ಹಿಂದೆ ಇದ್ದಿದ್ದು ಕರ್ನಾಟಕದ ಕಾಂಗ್ರೆಸ್ ಕೊಟ್ಟಂಥ ಒಂದು ಸಹಕಾರ. ಸ್ವಲ್ಪ ಯಾಮಾರಿದ್ರೂ ಕೂಡ ಲೋಕಸಭೆ ಚುನಾವಣೆ ಇಲ್ಲದೆ ಇದ್ದಿದ್ರೆ ಆಂಧ್ರ ಪ್ರದೇಶದಲ್ಲಿ ಕೂಡ ಕಾಂಗ್ರೆಸ್ ಸ್ವಲ್ಪ ಸ್ಥಾನಗಳನ್ನು ಗೆದ್ದುಕೊಂಡು TDPಯನ್ನು ಹಾಗೆ ಜನಸೇನಾ BJPಯನ್ನು ಅಲುಗಾಡಿಸ್ತಾ ಇತ್ತು. ಆದರೆ ಲೋಕಸಭಾ ಚುನಾವಣೆ ಇದ್ದಿದ್ದರಿಂದ, ಜೊತೆಗೆ ಆಂಧ್ರ ಪ್ರದೇಶದಲ್ಲಿ ಕಾಂಗ್ರೆಸ್ನ ಬೇರುಗಳು ತುಂಬ ಸಡಿಲ ಆಗಿರೋದ್ರಿಂದ ಅಲ್ಲಿ ಸದ್ಯಕ್ಕೆ ಯಾವ ಶಕ್ತಿ ಕೂಡ ಇಲ್ದಂಗೆ ಆಗಿದೆ. ಆದರೆ ಮುಂಬರಲಿರೋ ಚುನಾವಣೆ ಹೇಗೆ ಪಕ್ಕದ ತೆಲಂಗಾಣವನ್ನು ಗೆದ್ದುಕೊಳ್ಳೋಕೆ ಸಾಧ್ಯ ಆಯಿತು, ಹಾಗೆಯೇ ಪಕ್ಕದ ಮಹಾರಾಷ್ಟ್ರವನ್ನು ಗೆದ್ದುಕೊಳ್ಳೋದಕ್ಕೆ ಈಗ ಕಾಂಗ್ರೆಸ್ಗೆ ಟಾರ್ಗೆಟ್ ಇದೆ. ಅದನ್ನು ಗೆದ್ದುಕೋಬೇಕು ಅಂತ ಅದನ್ನೇ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ನೀಡಿದ್ದಾರೆ. ಜೊತೆಗೆ ಈ ಒಂದು ಅವಧಿಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ರಾಜ್ಯಗಳನ್ನು ಗೆದ್ದುಕೊಳ್ಳೋದಕ್ಕೆ ಸಾಧ್ಯ ಆದರೆ ಮುಂದೆ ಡಿ ಕೆ ಶಿವಕುಮಾರ್ಗೆ CM ಸ್ಥಾನ ಸಿಗುತ್ತೆ ಅನ್ನುವಂಥ ಭರವಸೆಯನ್ನು ಕೂಡ ಹೈಕಮಾಂಡ್ ಕೊಟ್ಟಿದೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇರುವಂಥ ಮಾಹಿತಿ. ಇಲ್ಲಿ ಸಿದ್ದರಾಮಯ್ಯನವರು ನಾವು ಗಮನಿಸಬಹುದು, ಮುಖ್ಯಮಂತ್ರಿಯಾಗಿ ಮೊದಲಿಗೆ ಅವರು ಹೋಗಿದ್ದೆ ಪಕ್ಕದ ಮಹಾರಾಷ್ಟ್ರಕ್ಕೆ. ಮಹಾರಾಷ್ಟ್ರದಲ್ಲೊಂದು ಅವರಿಗೆ ಸನ್ಮಾನ ಇತ್ತು, ಅಲ್ಲಿ ಕನ್ನಡದಲ್ಲೇ ಭಾಷಣ ಮಾಡಿದರು ಸಿದ್ದರಾಮಯ್ಯನವರು. ಮಹಾರಾಷ್ಟ್ರದಲ್ಲಿ ಪೋಸ್ಟರ್ ಬಾಯ್ ಆಗಿ ಈ ಹಿಂದೆ ಕೂಡ 2013ರಲ್ಲಿ ಗೆದ್ದಾಗ ಕೂಡ 13ರಿಂದ 18ರ ಅವಧಿಯಲ್ಲಿ ಕೂಡ ಒಂದು ಪೋಸ್ಟರ್ ಬಾಯ್ ಥರ ಸಿದ್ದರಾಮಯ್ಯನವರು ಮಿಂಚಿದ್ರು ಕಾಂಗ್ರೆಸ್ನಲ್ಲಿ. ಅಂದರೆ ದೇಶಕ್ಕೆ ಪ್ರಧಾನಿ ಅಭ್ಯರ್ಥಿ ಆಗುವ ಮಟ್ಟಿಗೆ ಸಿದ್ದರಾಮಯ್ಯನವರಿಗೆ ಒಂದು ಡಿಮಾಂಡ್ ಕ್ರಿಯೇಟ್ ಆಗಿತ್ತು. ಕಾಂಗ್ರೆಸ್ ನಿಧಾನಕ್ಕೆ ಕುಸಿಯೋಕೆ ಶುರುವಾಗಿದ್ದರಿಂದ 2013-14ರ ನಂತರ ಕೇಂದ್ರದಲ್ಲಿ ಕಾಂಗ್ರೆಸ್ ತುಂಬ ಕುಸಿದಿದ್ದರಿಂದ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯನವರನ್ನು ಒಬ್ಬ ಪೋಸ್ಟರ್ ಬಾಯ್ ಥರ ನೋಡೋಕ್ಕೆ ಶುರು ಮಾಡಿದರು. ಈಗ ಕೂಡ ಅದೇ ರೀತಿಯ ಒಂದು ಡಿಮಾಂಡ್ ಇದೆ. ಪಕ್ಕದ ಮಹಾರಾಷ್ಟ್ರ ಬಹಳ ಆಯಕಟ್ಟಿನ ಒಂದು ರಾಜ್ಯ. ಯಾಕಂದರೆ ಇಲ್ಲಿ 288 ಸ್ಥಾನಗಳಿದೆ. ಈ 288 ಸ್ಥಾನಗಳು ಉಳಿದ ಜಮ್ಮು ಕಾಶ್ಮೀರ, ಜಾರ್ಖಂಡ್, ಹರಿಯಾಣ 3 ರಾಜ್ಯಗಳಿಗೆ ಹೋಲಿಸಿದರೂ ಕೂಡ, ಅವು 3ನ್ನು ಸೇರಿಸಿದ್ರೂ ಕೂಡ 288 ಆಗೋದಿಲ್ಲ. ಹಾಗಾಗಿ ಅತ್ಯಂತ ದೊಡ್ಡ ರಾಜ್ಯವೊಂದನ್ನು ಗೆದ್ದುಕೊಳ್ಬೇಕಾದ್ರೆ ಕಾಂಗ್ರೆಸ್ ಅದಕ್ಕೆ ಬಹಳ ದೊಡ್ಡ ರಣತಂತ್ರವನ್ನು ಮಾಡಬೇಕಾಗಿದೆ. ಇಲ್ಲಿ ಕೂಡ ಕರ್ನಾಟಕದಲ್ಲಿ ಏನು ಮಾಡಿದ್ರೋ ಗ್ಯಾರಂಟಿಗಳು, ಜೊತೆಗೆ ಕರ್ನಾಟಕ ಕಾಂಗ್ರೆಸ್ನಿಂದ ಸಚಿವರು, ಶಾಸಕರುಗಳ ದಂಡನ್ನು ಪಕ್ಕದ ಮಹಾರಾಷ್ಟ್ರಕ್ಕೆ ನುಗ್ಗಿಸಿ ಅಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಶಕ್ತಿಯನ್ನು ತುಂಬಲಾಗುತ್ತೆ. ಅದನ್ನು ಮಾಡುವ ಮುಖಾಂತರ ಇನ್ನು BJPಯವರು ಸಹಜವಾಗಿಯೇ ಇದು ATM ಸರ್ಕಾರ, ಪಕ್ಕದ ತೆಲಂಗಾಣದಲ್ಲಿ ಚುನಾವಣೆ ಗೆದ್ದುಕೊಳ್ಳೋದಕ್ಕೆ ವಾಲ್ಮೀಕಿ ಹಗರಣದ ಹಣ ಅಲ್ಲಿಗೆ ಹೋಯಿತು. ಬೇರೆ ಬೇರೆ ಹಗರಣಗಳಿಂದಾಗಿ ATM ತುಂಬಿಕೊಂಡು ರಾಹುಲ್ ಗಾಂಧಿ ಅವ್ರಿಗೆ ಕಳಿಸ್ತಾರೆ, ಸೋನಿಯಾ ಗಾಂಧಿ ಅವ್ರಿಗೆ ಕಳಿಸ್ತಾರೆ, ಹೈಕಮಾಂಡಿಗೆ ದುಡ್ಡು ಹೋಗುತ್ತೆ ಅಂತ ಹೇಳ್ತಾರೆ. ಆದರೆ ಈ ಮೂಡ ಅಕ್ರಮದ ಹಿಂದೆ ವಾಲ್ಮೀಕಿ ಹಗರಣ ಏನಾಯಿತು, ಇಲ್ಲಿ ಬಹಳಷ್ಟು ಚರ್ಚೆಯಾಗಿದ್ದು ಈ ಹಣ ತೆಲಂಗಾಣಕ್ಕೆ ಹೋಯಿತು. ಈ ಹಣ ಸಂಡೂರು ಏನು ಗೆದ್ರಲ್ಲ, ಈಗ ಬಳ್ಳಾರಿಯಿಂದ ಗೆದ್ರಲ್ಲ, ಸಂಡೂರು ಶಾಸಕ ತುಕಾರಾಮ್ ಅವರ ಚುನಾವಣೆಗೆ ಹಣ ಹೋಯಿತು. ಈ ರೀತಿಯ ಚರ್ಚೆಗಳು ನಡೀತು. ಹಾಗಾಗಿ ಸದ್ಯ ಮಹಾರಾಷ್ಟ್ರವನ್ನು ಗೆದ್ದುಕೊಳ್ಳೋದು ದೊಡ್ಡ ಟಾಸ್ಕ್ ಇದು ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ. ಯಾಕೆಂದರೆ ಪಕ್ಕದ ರಾಜ್ಯ. ಈ ಹಿಂದೆ ಕೂಡ ಮಹಾರಾಷ್ಟ್ರದಲ್ಲಿ ಒಂದಷ್ಟು ಸಮಸ್ಯೆಗಳು ತಲೆದೂರಿದಾಗ ಟ್ರಬಲ್ ಶೂಟರ್ ಆಗಿ ಡಿ ಕೆ ಶಿವಕುಮಾರ್ ಹೋಗಿದ್ದರು.
ಹರಿಯಾಣದಲ್ಲಿ ಸಮಸ್ಯೆಗಳಾದಾಗ ಡಿ ಕೆ ಶಿವಕುಮಾರ್ ಅಲ್ಲಿ ಹೋಗಿದ್ದರು. ಈಗ ಮುಂದಿನ ಚುನಾವಣೆಯನ್ನು ಕೇಂದ್ರೀಕರಿಸಿಕೊಂಡು ಮಹಾರಾಷ್ಟ್ರದಲ್ಲಿ ತನ್ನ ಮೈತ್ರಿಕೂಟ ಏನು ಉದ್ಧವ್ ಠಾಕ್ರೆ ಬಣ ಏನಿದೆ ಅದರ ಜೊತೆ ನಿಂತ್ಕೊಂಡು NCP ಶರದ್ ಪವಾರ್ ಬಣ ಏನಿದೆ ಅದರ ಜೊತೆ ನಿಂತ್ಕೊಂಡು ಕಾಂಗ್ರೆಸ್ ಮುನ್ನುಗ್ಗಬೇಕು, ಜೊತೆಗೆ ಮಹಾರಾಷ್ಟ್ರದಲ್ಲಿ ಅಧಿಕಾರವನ್ನು ಹಿಡಿಬೇಕು. ಇಲ್ಲಿ BJPಯ ಮೇಲೆ ಆಡಳಿತ ವಿರೋಧಿ ಅಲೆ ಶುರುವಾಗಿದೆ. ಜೊತೆಗೆ BJP ಮಾಡಿಕೊಂಡಂಥ ಅಲಯನ್ಸ್ ಶಿವಸೇನೆ ಆಗ್ಬೋದು, ಅಜಿತ್ ಪವಾರ್ ಬಣ ಆಗ್ಬೋದು, ಇವೆರಡೂ ಕೂಡ ಅಷ್ಟೊಂದು ಸ್ಟ್ರಾಂಗ್ ಆಗಿ ಏನು ಆ ಒಂದು ಅಧಿಕಾರವನ್ನು ಜನರಿಗೆ ಬಳಸ್ಕೊಳ್ಳುವಲ್ಲಿ ವಿಫಲ ಆಯಿತು ಅನ್ನುವಂಥದ್ದಿದೆ. ಹಾಗಾಗಿ ಕಾಂಗ್ರೆಸ್ ಇದನ್ನು ಸದ್ಯಕ್ಕೆ ಎನ್ಕ್ಯಾಶ್ ಮಾಡ್ಕೋಬೇಕು ಅನ್ನುವಂಥದ್ದು ಹೈಕಮಾಂಡ್ನ ಆದೇಶ. ಹೇಗೆ ಕರ್ನಾಟಕವನ್ನು ಗೆದ್ರೋ, ಹೇಗೆ ತೆಲಂಗಾಣವನ್ನು ಗೆದ್ರೋ, ಅದೇ ರೀತಿಯಲ್ಲಿ ಮಹಾರಾಷ್ಟ್ರವನ್ನು ಗೆದ್ದುಕೊಳ್ಳಿ. ಇಲ್ಲಿ ಬಹಳ ಮುಖ್ಯವಾಗಿ ಮಹಾರಾಷ್ಟ್ರ ಕೂಡ ತೆರಿಗೆಯಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಸಿದ್ದರಾಮಯ್ಯನವರು ಮಹಾರಾಷ್ಟ್ರ CM ಏಕನಾಥ್ ಶಿಂದೆ ಅವರಿಗೆ ಪತ್ರ ಬರೆದಿದ್ದಾರೆ. ನೀವು ಭಾಗವಹಿಸಬೇಕು, ತೆರಿಗೆಯಲ್ಲಿ ಹೆಚ್ಚು ಪಾಲನ್ನು ಕೇಂದ್ರಕ್ಕೆ ಕೊಡ್ತಾ ಇರುವಂಥ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ, ಅದನ್ನು ವಿರೋಧಿಸಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗ್ತಾ ಇದ್ದೀವಿ. ತಮಿಳುನಾಡು, ತೆಲಂಗಾಣ, ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳ, ಮಹಾರಾಷ್ಟ್ರ, ಗುಜರಾತ್ ಕೂಡ ಒಗ್ಗೂಡಬೇಕು ಅಂತ ಅವ್ರಿಗೆ ಪತ್ರ ಬರೆದಿದ್ದಾರೆ. ಗುಜರಾತ್ BJPಯ ಭದ್ರಕೋಟೆ, ಅವರು ಬರೋ ಸಾಧ್ಯತೆ ಕಡಿಮೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಕೂಡ ಇದಕ್ಕೆ ಸ್ಪಂದಿಸೋ ಸಾಧ್ಯತೆ ಕಡಿಮೆ. ಆದರೆ ಇಲ್ಲಿ ಸಿದ್ದರಾಮಯ್ಯನವರು ಒಂದು ಗಾಳ ಅಂತೂ ಹಾಕಿದ್ದಾರೆ. ಅದು ಮಹಾರಾಷ್ಟ್ರದ ಜನರಿಗೆ, ಅಂದರೆ ಮಹಾರಾಷ್ಟ್ರದ ಏನು ಆ ತೆರಿಗೆ ಹಣ ಏನಿದೆ, ಅಂದರೆ ಭಾರತದಲ್ಲಿ ಅತ್ಯಂತ ಹೆಚ್ಚು ತೆರಿಗೆಯನ್ನು ಕೊಡುವಂಥದ್ದು ಮಹಾರಾಷ್ಟ್ರ. ಹಾಗಾಗಿ ಆ ಮಹಾರಾಷ್ಟ್ರ ನಂತರ ಕರ್ನಾಟಕ, ನಂತರ ಗುಜರಾತ್, ತಮಿಳುನಾಡು ಹೀಗೆ ಬರುತ್ತೆ ಹೆಚ್ಚು ತೆರಿಗೆ ಕೊಡೋರು. ನಾವೆಲ್ಲ ಒಗ್ಗಟ್ಟಾಗಿ ಕೇಂದ್ರದ ವಿರುದ್ಧ ಹೋರಾಡೋಣ, ತೆರಿಗೆಯಲ್ಲಿ ಹೆಚ್ಚಿನ ಪಾಲು ಪಡ್ಕೊಳ್ಳೋಣ. ಈ ಹೋರಾಟ ಒಂದು ಸ್ಟ್ರಾಟಜಿಯಾಗಿ ಕಾಣ್ತಾ ಇರೋದು, ಒಂದು ಸ್ಟೇಜ್ ಸೆಟ್ ಆಗ್ತಾ ಇರುವಂಥದ್ದು ಮುಂದಿನ ಮಹಾರಾಷ್ಟ್ರ, ಹರಿಯಾಣ, ಜಾರ್ಖಂಡ್, ಜಮ್ಮು ಕಾಶ್ಮೀರ ಚುನಾವಣೆ ಏನಿದೆ ಅದಕ್ಕೆ. ಸದ್ಯ ಮಹಾರಾಷ್ಟ್ರ ಚುನಾವಣಾ ದಿನಾಂಕ ಘೋಷಣೆಯಾಗಿಲ್ಲ. ಅದು ನವೆಂಬರ್ ವೇಳೆಗೆ 3 ರಾಜ್ಯಗಳದ್ದು ಕೂಡ ಇರೋದ್ರಿಂದ 4ನೇ ರಾಜ್ಯ ಇದನ್ನು ನವೆಂಬರ್ ಡಿಸೆಂಬರ್ ಒಳಗೆ ನಡೆಸುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇಲ್ಲಿ ಸಿದ್ದರಾಮಯ್ಯನವರು ಸದ್ಯ 8 ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುವ ಮುಖಾಂತರ ಒಂದು ವೇದಿಕೆಯನ್ನು ಅಣಿ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರ ಚುನಾವಣೆಗೆ ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡ್ಕೋಬೇಕು, ಬೇರೆ ಬೇರೆ ರೀತಿಯಲ್ಲಿ ಕೇಂದ್ರವನ್ನು ಹಣಿಯೋ ಮುಖಾಂತರ. ಈಗಾಗಲೇ ಮಹಾರಾಷ್ಟ್ರಕ್ಕೆ 2 ತಿಂಗಳಿಂದ ಈಚೆಗೆ ಅಮಿತ್ ಶಾ ಬಂದು ಹೋಗ್ತಾ ಇದ್ದಾರೆ, ನರೇಂದ್ರ ಮೋದಿ ಬಂದು ಹೋಗ್ತಾ ಇದ್ದಾರೆ. ಆ ರೀತಿಯ ತಯಾರಿ BJP ಮಾಡ್ತಾ ಇದ್ದರೆ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಟಾರ್ಗೆಟ್ ಕೊಟ್ಟಿದೆ. ಹರಿಯಾಣ ನೋಡ್ಕೊಳ್ಳೋಣ ನಮ್ಮದೇ, ಜಾರ್ಖಂಡ್ ನೋಡ್ಕೊಳ್ಳೋಣ, ಇದ್ದಾರೆ ಈಗಾಗಲೇ ಹೇಮಂತ್ ಸೊರೇನ್ ನೋಡ್ಕೋತಾರೆ. ಇನ್ನೊಂದು ಕಡೆ ಜಮ್ಮು ಕಾಶ್ಮೀರ್ BJP ಕೈಗೆ ಹೋಗೋ ಸಾಧ್ಯತೆ ಕಡಿಮೆ ಅನ್ನಿಸ್ತಾ ಇದೆ. ಮಹಾರಾಷ್ಟ್ರ ಒಂದಕ್ಕೆ ಜಾಸ್ತಿ ಎಫರ್ಟ್ ಹಾಕೋಣ. ಮಹಾರಾಷ್ಟ್ರ ಒಂದನ್ನು ನಾವು ಪಡ್ಕೊಂಡ್ಬಿಟ್ರೆ 288 ಸ್ಥಾನಗಳು, ರಾಜ್ಯಸಭೆಯಲ್ಲಿ ಒಂದು ಶಕ್ತಿ ಬರುತ್ತೆ. ಹಾಗೆ ಇಲ್ಲಿಂದ ಸಂಸದರಾಗಿ ಆಯ್ಕೆ ಮಾಡುವ ಮುಂದಿನ ಚುನಾವಣೆ ವೇಳೆಗೆ ನಮಗೆ ಮಹಾರಾಷ್ಟ್ರ ಒಂದು ಶಕ್ತಿ ತುಂಬಿದರೆ, ಒಂದು ಕಡೆ ಪಶ್ಚಿಮ ಬಂಗಾಳ, ಇನ್ನೊಂದು ಕಡೆ ಮಹಾರಾಷ್ಟ್ರ, ಮತ್ತೊಂದು ಕಡೆ ಉತ್ತರ ಪ್ರದೇಶದಲ್ಲಿ BJP ಆಗಲೇ ಕುಸಿದಿದೆ. ಈ ದೊಡ್ಡ ದೊಡ್ಡ ರಾಜ್ಯಗಳನ್ನು, ಬಿಹಾರ್ನಲ್ಲಿ ಕೂಡ ಒಂದು ದೊಡ್ಡ ಹೊಡೆತ ಕೊಟ್ಟರೆ 2026ರಲ್ಲಿ ತಮಿಳುನಾಡು, ಬಿಹಾರ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಈ ರಾಜ್ಯಗಳನ್ನು ಗೆದ್ದುಕೊಂಡ್ರೆ ಹೆಚ್ಚು ಕಡಿಮೆ ಅರ್ಧಕ್ಕಿಂತ ಹೆಚ್ಚು ಭಾರತ ನಮ್ಮ ಕೈಗೆ ಬಂದ ಹಾಗಾಗುತ್ತೆ. ಇಂಡಿಯಾ ವಿಲ್ ಫೈಟ್ ಬ್ಯಾಕ್ ಅಂತ ರಾಹುಲ್ ಗಾಂಧಿ ಆ್ಯಂಡ್ ಟೀಮ್, ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ಲ್ಯಾನ್ ಮಾಡಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರಿಗೆ ಟಾರ್ಗೆಟ್ ಕೊಟ್ಟಿದ್ದಾರಂತೆ. ಒಗ್ಗಟ್ಟಾಗಿ ಹೋರಾಟ ಮಾಡಿ ಮಹಾರಾಷ್ಟ್ರ ಒಂದು ಗೆದ್ಕೊಳ್ಳೋಣ ಅಂತ. ಸದ್ಯಕ್ಕೆ ಇದು ಸಿದ್ದರಾಮಯ್ಯನವರ ಪ್ಲ್ಯಾನ್. ಮುಂದೇನಾಗುತ್ತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.